ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಮೊನ್ನೆ ನಾನು ನನ್ನ ಫ್ರೆಂಡ್ ತೋಟಕ್ಕೆ ಹೋಗಿದ್ದೆ. ಅವ್ರ ಹೆಸರು ಮೋಹಿನಿ ಅಂತ. ಅವರು ಮೇಕೆ, ಕುರಿ, ಎಮ್ಮೆ, ಹಸುಗಳನ್ನೆಲ್ಲ ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅವ್ರ ತೋಟ. ಹಾಗೆ ನಾನೊಂದು ವಿಡಿಯೋ ಮಾಡಿಕೊಂಡು ಈಗ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ, ಅವರದ್ರಲ್ಲಿ ಮೋಸಂಬಿ, ಕಿತ್ತಳೆ, ನುಗ್ಗೆ, ಪೇರಲ, ತೆಂಗು, ಅಡಿಕೆ, ಬಾಳೆ, ಅಂಜೂರ, ತುಂಬ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ರು ನೋಡಿ. ಅದನ್ನೇ ನಾನೀಗ ವಿಡಿಯೋ ಮಾಡಿ ಹಾಕಿದ್ದೀನಿ. ಅವತ್ತು ನಾವು ಸಂಜೆ 4 ಗಂಟೆಗೆ ಹೊರಟ್ವಿ. ಅಷ್ಟು ಬಿಸಿಲಿರಲಿಲ್ಲ, ಮೋಡ ಕೂಡ ಆಗಿತ್ತು. ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಅವರೊಂದು ಅಲ್ಲಿ ಚಿಕ್ಕದಾಗಿ ಮನೆ ಕಟ್ಟಿದ್ದಾರೆ. ಆ ಮನೆಯಲ್ಲಿ ಈ ಥರ ಫೋಟೋಗಳನ್ನೆಲ್ಲ ಹಾಕಿದ್ರು. ಅದು ಕೂಡ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಒಲೆಯಲ್ಲಿ ಅಲ್ಲಿ ಲೇಬರ್ಸು ಒಲೆಯಲ್ಲೇ ಅಡುಗೆ ಮಾಡ್ಕೋತಾ ಇದ್ದರು. ಮಾವು, ಅಲ್ಲೊಂದು ಪುಟಾಣಿ ಮಗು ಕೂಡ ಇತ್ತು. ಪಪ್ಪಾಯ ಹಣ್ಣು ಹೋದ ತಕ್ಷಣ ಅವ್ರು ನಮಗೆ ಪಪ್ಪಾಯ ಹಣ್ಣೆಲ್ಲ ಕೊಟ್ಬಿಟ್ಟು ಎಳ್ನೀರೆಲ್ಲ ಕೊಟ್ಟರು. ಇವರೇ ನನ್ನ ಫ್ರೆಂಡ್ ಮೋಹಿನಿ ಅಂತ. ನೋಡಿರಿ, ಪಪ್ಪಾಯ ಹಣ್ಣು ತೆಗೆದು ಕೊಡ್ತಾ ಇದ್ದಾರೆ ನಮಗೆ. ಇವ್ರ ಹೆಸರು ಮೋಹಿನಿ ಸತ್ಯನಾರಾಯಣ್ ಅಂತ. ಹೂವಿನ ಗಿಡಗಳು ಕೂಡ ಸಾಕಷ್ಟು ಹೂವಿನ ಗಿಡಗಳು ಹಾಕ್ಕೊಂಡಿದ್ರು ಅವರು. ಅವರು ಟೀಚರ್ ಆಗಿದ್ದಾರೆ. ರಜದಲ್ಲಿ ನಾನು ಯಾವಾಗಾರು ಇಲ್ಲಿ ಬರ್ತಾ ಇರ್ತೀನಿ ತೋಟಕ್ಕೆ ಅಂತ ಹೇಳ್ತಾ ಇದ್ರು. ಹಾಗೆ ನಮ್ಮನ್ನು ಕೂಡ ಕರೆದ್ರು, ತುಂಬ ಚೆನ್ನಾಗಿದೆ ಬನ್ನಿ, ನಿಮಗೆ ತುಂಬ ಖುಷಿ ಆಗುತ್ತೆ ನೋಡಿದ್ರೆ ತೋಟ ಅಂತ. ಸರಿ, ನಾವು ನೋಡೋಕ್ಕೆ ಹೊರಟ್ವಿ. ಇದು ನೇರಲ ಗಿಡ, ಇದು ಮೋಸಂಬಿ ಗಿಡ ಅಂತ ಹೇಳಿದ್ರು ಅವರು. ಅಡಿಕೆ ಗಿಡ, ಬಾದಾಮಿ ಗಿಡ ಕೂಡ ಇತ್ತು ಅಲ್ಲಿ. ದೊಡ್ಡ ದೊಡ್ಡ ಮರಗಳಾಗಿತ್ತು, ಚಿಕ್ಕ ಚಿಕ್ಕ ಸಸಿಗಳು ಕೂಡ ಇದ್ವು ಅಲ್ಲಿ. ಪೇರಲ ಗಿಡ, ಫಾರಂ ಬಿಕ್ಕೆ ಅನಿಸುತ್ತೆ ಇದು. ಇವ್ರ ಹೆಸರು ರುಕ್ಮಿಣಿ ಅಂತ. ಇವರು ಕೂಡ ನಮ್ಮ ಜೊತೆಗೆ ಬಂದಿದ್ದರು. ತಿಪ್ಪಮ್ಮ, ಇದು ಕಿತ್ತಳೆ ಹಣ್ಣು ಅಂತ ಕೂಡ ಹೇಳಿದ್ರು ಅವರು. ಅಂದರೆ ಯಾವುದೂ ಹಣ್ಣಾಗಿರಲಿಲ್ಲ, ಎಲ್ಲ ಕಾಯಿ ಇತ್ತು.
ನಿಂಬೆ ಹಣ್ಣಿನ ಗಿಡ, ನಿಂಬೆ ತುಂಬ ದೊಡ್ಡ ದೊಡ್ಡ ಸೈಜ್ ಇತ್ತು, ಅದು ಗಜನಿಂಬೆ ಅನಿಸುತ್ತೆ. ಇವರೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ನಮಗೋಸ್ಕರ ನುಗ್ಗೆಕಾಯಿ, ನುಗ್ಗೆ ಎಲೆ ಎಲ್ಲ ಕಿತ್ಕೊಟ್ರು. ಅಪ್ಪ, ನಾವೇನು ಹುಡುಕ್ತಾ ಇದ್ವೋ ಸಿಕ್ಕೇ ಬಿಡ್ತು ಆ ಗಿಡ ನಮಗೆ. ಮಾವಿನಕಾಯಿ ಗಿಡ ನೋಡಿದ ತಕ್ಷಣ ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಹಾಗೆ ಪಕ್ಕದಲ್ಲಿ ನುಗ್ಗೆಕಾಯಿ ಗಿಡ ಎಲ್ಲ ಸಾಕಷ್ಟು ಬೆಳೆಸಿದ್ದಾರೆ ಅವರು. ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಗಿಡ, ಬಾಳೆಕಾಯಿ, ನಮಗೋಸ್ಕರ ನುಗ್ಗೆ ಎಲೆ ಎಲ್ಲ ಇವ್ರು ಕಿತ್ಕೊಟ್ರು. ಅಪ್ಪ, ಮಾವಿನಕಾಯಿ ಆಗಲೇ ಚಿಕ್ಕ ಗಿಡದಲ್ಲಿ ಅಷ್ಟೋ ಬಿಟ್ಟಿತ್ತು. ಈಗ ಸ್ವಲ್ಪ ಈ ಗಿಡ ದೊಡ್ಡದಾಗಿದೆ. ಸಾಕಷ್ಟು ಮಾವಿನಕಾಯಿ ಬಿಟ್ಟಿತ್ತು. ನಾವು ಕಿತ್ತೇ ಬಿಟ್ಟಿದ್ದೆ ಮಾವಿನಕಾಯಿನ. ಅವ್ರಿಗೆ ಕೇಳಲೇ ಇಲ್ಲ ನಾವು ತಗೋತಾ ಇದ್ದೀವಿ ಅಂತ. ಮಾವಿನಕಾಯಿ ನೋಡಿದ ತಕ್ಷಣ ಹಾಗನ್ಸುತ್ತೇನೋ ನಮಗೆ. ಅಷ್ಟು ಹುಳಿ ಏನಿರಲಿಲ್ಲ ಮಾವಿನಕಾಯಿ. ಮಾವಿನಕಾಯಿ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಕಿತ್ತೇ ಬಿಟ್ವಿ. ಅದು ತೊಳಿಬೇಕು ಅಂತ ಏನಿಲ್ಲ, ಹಾಗೆ ಕಚ್ಚಿ ತಿಂದಿದ್ದೆ. ತುಂಬ ರುಚಿಯಾಗಿತ್ತು ಮಾವಿನಕಾಯಿ. ಆ ಖುಷಿಗೆ ಕೂಡ ನಾವು ಹಾಗೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ವಿ. ಆ ಒಂದು ಮಾವಿನಕಾಯಿನ ಎಲ್ಲರೂ ಕಚ್ಚಿ ಕಚ್ಚಿ ಹಂಗೆ ತಿಂದ್ಬಿಟ್ವಿ. ನಿಜವಾಗ್ಲೂ ಮಾವಿನಕಾಯಿ ತುಂಬ ರುಚಿಯಾಗಿತ್ತು. ನೋಡ್ರಿ ಹೇಗೆ ತಿಂತಿದ್ದೀವಿ ನಾವೆಲ್ಲ. ನಿಜವಾಗ್ಲೂ ಅವ್ರ ತೋಟಕ್ಕೆ ಹೋಗಿದ್ದು ನಮಗೆ ತುಂಬ ಖುಷಿ ಆಯಿತು. ಅದು ಮಾವಿನಕಾಯಿ ಸೀಸನ್ ಬೇರೆ, ಕೇಳಬೇಕಾ? ಬಿಟ್ಬಿಟ್ರೆ ಹಂಗೆ ಕಚ್ಕೊಂಡು ತಿನ್ನಂಗಿದ್ದಾರೆ ಇವರೀಗ ಮಾವಿನಕಾಯಿನೆಲ್ಲ. ನಾವು ಅಲ್ಲಿಂದ ಅವ್ರ ತೋಟದಲ್ಲಿ ಮಾವಿನಕಾಯಿ ಎಲ್ಲ ಕಿತ್ಕೊಂಡ್ಬಂದು ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ಕೊಂಡ್ವಿ. ಚಿತ್ರಾನ್ನ ಕೂಡ ಆಗೋಯ್ತು. ಸಂಪಿಗೆ ಗಿಡ ಇದು. ಎಲ್ಲೋ ಮೇಲೆ ಒಂದೇ ಒಂದು ಹೂ ಬಿಟ್ಟಿತ್ತು. ಸಿಲವೈಟ್ ಟ್ರೀ.
ಪಪ್ಪಾಯಿಕಾಯಿ ಎಲ್ಲ ನಾವು ಕಿತ್ಕೊಂಡ್ಬಂದು ಅದ್ರಲ್ಲಿ ಪಲ್ಯ ಕೂಡ ಮಾಡ್ಕೊಂಡ್ವಿ. ಬೇವಿನ ಮರ, ಆಕಾಶದಲ್ಲಿ ಮೋಡಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಾಳಿ ಕೂಡ ಇತ್ತು. ಅವತ್ತು ಮಳೆ ಬರೋಕ್ಕಾಗಿತ್ತು, ಸದ್ಯ ಅವತ್ತು ಮಳೆ ಬರಲಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆಕಾಶವೆಂಬ ತೊಟ್ಟಿಲಲ್ಲಿ ಮೋಡಗಳ ನಡುವೆ ಮೆತ್ತಗೆ ಮಾಡಿ ಮಲಗುವ ಆಸೆ ಅಂತ ಒಂದು ಹಾಡು ಕೂಡ ನೆನಪಾಯಿತು. ಸೀತಾಫಲ ಗಿಡ, ನುಗ್ಗೆಕಾಯಿ ಕೂಡ ಚೆನ್ನಾಗೆಲ್ಲ ಬಲಿತು ಬಿಟ್ಟಿತ್ತದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ವನ ಸಂಚಾರಕ್ಕೆ ಹೋದಾಗೆ ತೋಟಕ್ಕಂತ ಹೋಗಿದ್ವಿ. ತುಂಬ ಖುಷಿಯಾಗಿ ಹಾಗೆ ವಿಡಿಯೋ ಮಾಡಾಕ್ದೆ. ನಿಮ್ಮ ಈ ವಿಡಿಯೋ ನೋಡ್ತಾ ಇದ್ದರೆ ಇದರ ಅಭಿಪ್ರಾಯನ ತಿಳಿಸಿ. ಇದು ದಾಳಿಂಬೆ ಗಿಡ. ಎಲ್ಲರಿಗೂ ನಮಸ್ಕಾರ.